2023 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 136 ಸ್ಥಾನಗಳನ್ನು ಗೆದ್ದು ಚರಿತ್ರೆ ಬರೆಯೋದಕ್ಕೆ ಕಾರಣವಾಗಿದ್ದು ಬಹುಮುಖ್ಯ ಅಂಶ ಅಹಿಂದ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅನ್ನುವಂತಹ ಬ್ರಹ್ಮಾಸ್ತ್ರವನ್ನ ಕಾಂಗ್ರೆಸ್ ಪ್ರಯೋಗಿಸಿದ್ದ ಕಾರಣಕ್ಕೇನೆ ಬಿಜೆಪಿ 66 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು. ಕಾಂಗ್ರೆಸ್ 136 ಸ್ಥಾನಗಳನ್ನ ಗೆದ್ದು ಬೀಗುವಂತಾಯಿತು. ಇನ್ನು ಜಾತ್ಯತೀತ ಜನತಾದಳ 19 ಸೇನೆಯಾಗಿ ಉಳಿದಿದ್ದು ಬೇರೆ ಕಾರಣಕ್ಕೆ. ಅದಕ್ಕೂ ಬಿಜೆಪಿಗೂ ಏನು ವ್ಯತ್ಯಾಸ ಇಲ್ಲ. ಈಗ 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಅದೇ ಎಡವಟ್ಟನ್ನ ಮಾಡಿಕೊಂಡಿದೆಯಾ? ಕಾರಣ ಇಷ್ಟೇ, ಬಿಜೆಪಿಯ ಏಕಮೇವ ದ್ವಿತೀಯ ನಾಯಕ, ಹಿಂದುಳಿದ ಸಮುದಾಯದ ಏಕಮೇವ ದ್ವಿತೀಯ ನಾಯಕರಾಗಿ ಇದ್ದವರು, ಬಿಜೆಪಿಯ ಹಿಂದುತ್ವದ ಪ್ರಯೋಗ ಶಾಲೆಯಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಅನ್ನು ತಗೊಂಡು ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆದಂತಹ ಹಿಂದುಳಿದ ಸಮುದಾಯದ ನಾಯಕ KS ಈಶ್ವರಪ್ಪ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಬಿಜೆಪಿಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಅತ್ಯುನ್ನತ ಸ್ಥಾನಗಳನ್ನ ನಿಭಾಯಿಸಿದಂತಹ ನಾಯಕ ಇವತ್ತು ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ರಾಘವೇಂದ್ರ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಬೇರೆ ಸಂದೇಶವನ್ನ ಕೊಡ್ತಿದ್ರು. ನಿಜವಾದ ಬಿಜೆಪಿಯ ಕಾರ್ಯಕರ್ತರು ಮತ್ತು ನಾಯಕರು ಮತ್ತು ಪ್ರಾಮಾಣಿಕ ಮುಖಂಡರು ಯಾರಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು, ಮೋದಿ ಅವರಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅಪ್ಪ ಮಕ್ಕಳ ವಿರುದ್ಧ ಯುದ್ಧ ಮಾಡ್ತಿದ್ದೀನಿ ಅನ್ನೋದನ್ನ ಹೇಳಿದ್ದರು. ಆದ್ರೆ ಅತ್ಯಂತ ಪ್ರಾಮಾಣಿಕ ಕಾರ್ಯಕರ್ತರಾಗಿ ಬಿಜೆಪಿಯನ್ನ ಕಟ್ಟಿ ಬೆಳೆಸುವಂತಹ ಪ್ರಯತ್ನದಲ್ಲಿ ಲವಕುಶರ ರೀತಿಯಲ್ಲಿ ಶಿವಮೊಗ್ಗದ ಜನ ಪದೇ ಪದೇ ಹೇಳ್ತಾರೆ, ರಾಮ ಲಕ್ಷ್ಮಣ ಬಿಜೆಪಿಗೆ. ಯಡಿಯೂರಪ್ಪ ರಾಮ ಆದ್ರೆ ಲಕ್ಷ್ಮಣ KS ಈಶ್ವರಪ್ಪ ಅನ್ನೋ ಮಾತನ್ನ ಹೇಳ್ತಾನೆ ಬರ್ತಿದ್ದಾರೆ. ಅಲ್ಲಿನ ರಾಜಕೀಯ ಚರಿತ್ರೆಯನ್ನ ಬಲ್ಲಂತಹ ಮಗು ಕೂಡ ಹೇಳುತ್ತೆ. ಅಂತಹ ನಾಯಕನನ್ನ ಇವತ್ತು ಬಿಜೆಪಿ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ ಪಕ್ಷದಿಂದ ಯಾವ ಕಾರಣಕ್ಕೆ? ಒಂದ್ ಕಡೆ ಈಶ್ವರಪ್ಪ ಅವರನ್ನ, ಯಾಕಂದ್ರೆ ಈಶ್ವರಪ್ಪ ಯಾರು? ಹಿಂದುಳಿದ ಸಮುದಾಯದ ನಾಯಕ. ಬಹುಪಾಲು ಕಡೆ ಅವರು ಹೇಳ್ಕೊಂಡಿದ್ದೇನು, ನಾನೊಬ್ಬ ಹಿಂದೂ, ನನಗೆ ಜಾತಿ ಮುಖ್ಯ ಅಲ್ಲ ಅನ್ನೋದನ್ನ ಹೇಳಿದ್ರು. ಅದರ ಆಚೆಗೂ ಕೂಡ ಅವರ ಜಾತಿಯ ಸರ್ಟಿಫಿಕೇಟ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದ್ದು ಕುರುಬ. ರಾಜ್ಯದ ಅತಿ ದೊಡ್ಡ ಹಿಂದುಳಿದ ಸಮುದಾಯಗಳಲ್ಲಿ ಅಗ್ರ ಪಂಕ್ತಿಯಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂತಹ ಸಮುದಾಯ ಕುರುಬ ಸಮಾಜ. ಅಂತಹ ಸಮಾಜದಲ್ಲಿದ್ದುಕೊಂಡು ಒಂದಷ್ಟು ಹಿಂದುತ್ವದ ವ್ಯಕ್ತಿತ್ವಗಳನ್ನ ಮತ್ತು ವ್ಯಕ್ತಿಗಳನ್ನ ಸಂಘಟಿಸಿಕೊಂಡು ರಾಯಣ್ಣ ಬ್ರಿಗೇಡ್ ಮಾಡಿ ಬೇರೆ ಸಂದೇಶವನ್ನು ಕೊಟ್ಟಿದ್ರು. ನಾನು ಹಿಂದುಳಿದ ನಾಯಕ, ಬಿಜೆಪಿಲಿದ್ದೀನಿ, ನಾನು ಕೂಡ ಅಹಿಂದ ಸಮುದಾಯಗಳನ್ನ, ಅಲ್ಪಸಂಖ್ಯಾತರನ್ನ ಪಕ್ಕಕ್ಕಿಟ್ಟು ಹಿಂದುಳಿದ ದಲಿತ ಸಮುದಾಯಗಳನ್ನ ಒಗ್ಗೂಡಿಸಬಲ್ಲೆ, ಮತ್ತೊಬ್ಬ ಸಿದ್ದರಾಮಯ್ಯ ಬಿಜೆಪಿಲು ಇದ್ದಾರೆ ಅನ್ನೋ ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ಗೆ ರವಾನಿಸಿದ್ರು. ಆದ್ರೆ ಆ ರಾಯಣ್ಣ ಬ್ರಿಗೇಡ್ ಅನ್ನ ಆರಂಭದಲ್ಲಿ ಮುರಿದಾಕಿತ್ತು, ಚೂಟು ಹಾಕಿತ್ತು ಯಾರು? ಅದೇ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಮತ್ತು ಶಕ್ತಿ ಷಡ್ಯಂತ್ರ ಮಾಡಿ ಇವತ್ತು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದಾರ. ಇಡೀ ರಾಜ್ಯದಲ್ಲಿರುವಂತಹ ಕುರುಬ ಸಮಾಜ ಯಾವ ರೀತಿ ಈ ಪ್ರಕರಣವನ್ನ ಇಷ್ಟು ದಿನಗಳ ಕಾಲ 10%, 15% ಬಿಜೆಪಿಗೆ ಮತ ಹಾಕ್ತಿದ್ರಲ್ಲ ಕುರುಬರು, ಯಾವ ರೀತಿ ಯೋಚಿಸಬಹುದು ನೋಡಿ. ಒಂದ್ ಕಡೆ ಅತಿ ದೊಡ್ಡ ಬಿಜೆಪಿಯ ನಾಯಕ, ಹಿಂದುಳಿದ ಸಮುದಾಯದ ಏಕಮೇವ ದ್ವಿತೀಯ ನಾಯಕ, ಬಿಜೆಪಿಯಲ್ಲಿರುವಂತಹ ನಾಯಕ ಈಶ್ವರಪ್ಪ ಅವರಿಗೆ ಇಂಥದ್ದೊಂದು ಮೋಸ ಅಥವಾ ಅನ್ಯಾಯ ಆದ ಮೇಲೆ ಮತ್ತೂ ಒಂದು ಹಿಂದುಳಿದ ಸಮುದಾಯದ ನಾಯಕ KP ನಂಜುಂಡಿ, ಅದರಲ್ಲೂ ಮುಖ್ಯವಾಗಿ ಶೂದ್ರ ಸಮಾಜಗಳಲ್ಲಿ ಒಂದಾದಂತಹ ಕಾಯಕವನ್ನ ನೆಚ್ಚಿಕೊಂಡು ಕೆಲಸ ಮಾಡ್ತಿರುವಂತಹ, ಬದುಕ್ತಿರುವಂತಹ, ಅತ್ಯಂತ ಬಡತನದಲ್ಲಿರುವಂತಹ ಸಮುದಾಯ ವಿಶ್ವಕರ್ಮ ಸಮುದಾಯ, ಅತಿ ಶೂದ್ರರಲ್ಲಿ ಒಂದಾದಂತಹ ಸಮುದಾಯ. ಈ ಸಮುದಾಯದ ನಾಯಕ KP ನಂಜುಂಡಿ ಅವರು ಕೂಡ ಇಲ್ಲಪ್ಪ ಬಿಜೆಪಿಲಿದ್ರೆ ಈಶ್ವರಪ್ಪ ಅವ್ರಿಗಾದಂತಹ ಗತಿನೇ ನನಗೂ ಆಗ್ಬಹುದು, ಅತಿ ದೊಡ್ಡ ಕುರುಬ ಸಮಾಜಕ್ಕೆ ಇಂತಹ ಅನ್ಯಾಯ ಆಗಿದೆ ಅನ್ನೋದಾದ್ರೆ ಇನ್ನು ವಿಶ್ವಕರ್ಮರಿಗೆ ಇವರು ಮೋಸ ಮಾಡದೇ ಇರ್ತಾರ? ಕಾರಣ ಇಷ್ಟೇ, ರಾಮನ ಮೂರ್ತಿಯನ್ನ ಕೆತ್ತಿದಂತಹ ಶಿಲ್ಪಿ ಅರುಣ್ ಅವರಿಗೆ ಮೈಸೂರಿನ ಟಿಕೆಟ್ ಸಿಗಬಹುದು ಅನ್ನೋ ಚರ್ಚೆ ನಡೀತಿತ್ತು. ಆ ಧ್ವನಿಯನ್ನ ಅಲ್ಲೇ ಆರಂಭದಲ್ಲೇ ಅಡಗಿಸಿ ಅದರ ಕುತ್ತಿಗೆಯನ್ನ ಹಿಸಕ್ಬಿಟ್ಟು ಆ ವ್ಯಕ್ತಿಗೆ, ಆ ಹುಡುಗನಿಗೆ, ಆ ತರುಣನಿಗೆ ಒಂದು ಟಿಕೆಟ್ ತಪ್ಪಿಸಿದ್ದು ಯಾರು? ಷಡ್ಯಂತ್ರ ಮಾಡಿದ್ದು ಯಾರು? ಇದೇ ಕಾರಣಕ್ಕೆ ಇರಬಹುದಾ ಹಿಂದುಳಿದ ಸಮುದಾಯದ ಮತ್ತೊಬ್ಬ ನಾಯಕರಾಗಿದ್ದಂತಹ KP ನಂಜುಂಡಿ ಅವರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದಾರೆ. ಅಲ್ಲಿ ನ್ಯಾಯ ಸಿಗಬಹುದು ಅನ್ನೋ ಕಾರಣಕ್ಕೆ ಒಂದು ಕಡೆ ಈಶ್ವರಪ್ಪ ಅವ್ರದ್ದಾಯ್ತು, KP ನಂಜುಂಡಿ ಅವ್ರದ್ದಾಯ್ತು. ಮತ್ತೊಂದು, ನಾಡಿನಲ್ಲಿ ಏಕೈಕ ಶಾಸಕನನ್ನ ಹೊಂದಿರುವಂತಹ ಸಮಾಜ ಉಪ್ಪಾರ ಸಮಾಜ. ಸುಮಾರು 35ರಿಂದ 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ದಿಕ್ಕು ದೆಸೆಗಳನ್ನು ಬದಲಿಸುವಂತಹ ನಿರ್ಣಾಯಕ ಸಮುದಾಯ ಉಪ್ಪಾರ ಸಮಾಜ. ಈ ಸಮಾಜದ ಒಬ್ಬ ವ್ಯಕ್ತಿ, ನಾಯಕ, ಮುಖಂಡ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ನನಗೂ ಟಿಕೆಟ್ ಕೊಡಿ, ರಾಜಶೇಖರ ಹಿಟ್ನಾಳ್ರ ಹೆಸರಲ್ಲಿ ಹಿಂದುಳಿದ ಸಮುದಾಯದ ಒಬ್ಬ ವ್ಯಕ್ತಿಯಾಗಿ, ನಾಯಕನಾಗಿ, ಮುಖಂಡನಾಗಿ ನಾನು ಹೋರಾಡ್ತೀನಿ ಅಂತ ಹೇಳಿದವರು
ಪ್ರಭಾಕರ್ ಚಿನ್ನಿ ಅವರ ಒಂದು ಸಣ್ಣ ಆಹ್ವಾನವನ್ನೂ ಮನ್ನಿಸದೆ ಬಿಜೆಪಿ ಮತ್ತೆ 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 ಒಂದೇ ಸಮಾಜಕ್ಕೆ ಟಿಕೆಟ್ ಕೊಡ್ತಾ ಬಂದಿದೆ. ಆ ಒಂದು ಪರಂಪರೆ ಮುಂದುವರಿಸಿದೆ. ಇಲ್ಲಿ ಪ್ರಭಾಕರ್ ಚಿನ್ನಿ ಅವರಿಗೆ ಒಂದು ಟಿಕೆಟ್ ಕೊಟ್ಟಿದ್ರೆ ಇಡೀ ಉಪ್ಪಾರ ಸಮಾಜಕ್ಕೆ ಬಿಜೆಪಿ ಅಂತ ಸಂದೇಶ ರವಾನಿಸಬಹುದಿತ್ತು. ಪಾಪ ಸಮುದಾಯದ ಕೆಲವು ಹುಡುಗರು ಜೈ ಶ್ರೀರಾಮ ಜೈ ಭಗೀರಥ ಅಂತ ಹಾಕ್ತಾರೆ. ಆ ಹುಡುಗರಿಗೆ ಅರ್ಥ ಆಗ್ಬೇಕು, ನಮ್ಮ ಸಮುದಾಯವನ್ನ ಬಿಜೆಪಿ ಯಾವ ಮೂಲೆಯ ತುದಿಯಲ್ಲಿ ಹೊಸಕತ್ತಿದೆ ಅನ್ನೋದು. ಒಬ್ಬ ಪ್ರಭಾಕರ ಚಿನ್ನಿಗೆ ಅನ್ಯಾಯ ಆಗಿದೆಯಲ್ಲ, ಇದು ಒಂದ್ ಕಡೆ. ಮತ್ತೊಂದು ಕಡೆ ಕರಾವಳಿ ಭಾಗದಲ್ಲಿ ಮೊಗವೀರರ ಬಹುದೊಡ್ಡ ನಾಯಕ ಯಾರು, ಯುವ ನಾಯಕ ಯಾರು? ಪ್ರಮೋದ್ ಮಧ್ವರಾಜ್. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಈ ಹುಡುಗನಿಗೆ ಕೊಟ್ಟಿದ್ದಿದ್ರೆ ಸುಲಭವಾಗಿ ಗೆಲ್ಲಬಹುದಿತ್ತು. ಇದೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಮಂಗಳೂರು ಲೋಕಸಭಾ ಕ್ಷೇತ್ರ, ಅದೇ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಳ್ಳಬಹುದಿತ್ತು. ಬಂಟರನ್ನ ಮೀರಿಸಿದಂತಹ ತ್ಯಾಗ, ಬಲಿದಾನ ಬಿಲ್ ಅವರು ಬಿಜೆಪಿಗೋಸ್ಕರ ಮಾಡಿದ್ದಾರೆ. ಮಲೆನಾಡು ಕರಾವಳಿ ಭಾಗದಲ್ಲಿ ಇವತ್ತು ಕಮಲ ನಳನಳಿಸ್ತಿದೆ ಅಂದ್ರೆ ಅದಕ್ಕೆ ಕಾರಣ ಬಿಲ್ ಅವರು ಮತ್ತು ಹೀಡಿಗ ಇಬ್ರು ಒಂದೇ. ಎಷ್ಟರ ಮಟ್ಟಿಗೆ ಈ ಸಮಾಜ ತಮ್ಮ ತನುಮನ ಧನಗಳನ್ನು ಸಮರ್ಪಿಸಿದೆ ಅಂದ್ರೆ ಪ್ರತಿ 10 ರಾಜಕೀಯ ಪ್ರಕರಣಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾದ್ರೆ ಅದರಲ್ಲಿ 7 ಕಂಪ್ಲೇಂಟ್ಗಳು ಬಿಲ್ಲವ ಈಡಿಗರ ಮೇಲೆ ಬಿದ್ದಿದ್ರೆ 1-2 ಬಂಟ್ರ ಮೇಲೆ ಬಿದ್ದಿರುತ್ತೆ. 2 ಪಟ್ಟು ಬಂಟ್ರನ್ನ ಹಾಕಿದ್ರೆ ಬಿಲ್ಲವರ ಸಂಖ್ಯೆ ಇದೆ ಇಡೀ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ. ಅಂತಹ ಈಡಿಗ ಬಿಲ್ಲವರಿಗೆ ಕಡೆಗಣಿಸಿ ಯಾವ್ದೋ ಒಂದು ಮೂಲೆಯಲ್ಲಿ ಕೊಟ್ರಾಯ್ತು, ಉಡುಪಿ ಚಿಕ್ಕಮಗಳೂರು ಕೊಟ್ರಾಯ್ತು ಅಂತ ಅಲ್ಲಿಗೆ ತಂದು ದಕ್ಷಿಣ ಕನ್ನಡದಲ್ಲಿ ಇವರೇ ಪ್ರಭಾವಿಗಳಿದ್ದಾರೆ, ಅಲ್ಲಿ ಬಂಟ ಸಮುದಾಯದ ಚೌಟ ಅವರಿಗೆ, ಬ್ರಿಜೇಶ್ ಚೌಟ ಅವರಿಗೆ ಟಿಕೆಟ್ ಕೊಟ್ಟಿದೆ. ಈ ಮೂಲಕ ಬಿಲ್ಲವರಿಗೆ, ಈಡಿಗರಿಗೆ, ಕುರುಬರಿಗೆ, ವಿಶ್ವಕರ್ಮರಿಗೆ, ಉಪ್ಪಾರರಿಗೆ, ಮೊಗವೀರರಿಗೆ ಬಿಜೆಪಿ ಕೊಡ್ತಿರುವಂತಹ ಸಂದೇಶ ಏನು ನೋಡಿ. ನಿಮಗೆ ಇನ್ನೂ ಸೂಕ್ಷ್ಮಗಳು 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಹಿಂದುಳಿದವರಿಗೆ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಕೊಟ್ಟಿದೆ, ಟಿಕೆಟ್ ಕೊಟ್ಟಿದೆ? ಕಾಂಗ್ರೆಸ್ ನೋಡಿ, ಶಿವಮೊಗ್ಗದಲ್ಲಿ ಈಡಿಗರಿಗೆ ಕೊಟ್ಟಿದೆ, ಪದ್ಮರಾಜ ರಾಮಯ್ಯ ಈಡಿಗರು ಕೊಟ್ಟಿದೆ, 2 ಕಡೆ ಈಡಿಗರಿಗೆ. ಮತ್ತೆ ಹುಬ್ಳಿ ಧಾರವಾಡದಲ್ಲಿ ಹಸೂಟಿ ಕುರುಬ ಸಮುದಾಯ ಕೊಟ್ಟಿದೆ, ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ಕುರುಬರು ಕೊಟ್ಟಿದೆ. ಜೊತೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಲಿಜ ಸಮುದಾಯದ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಟ್ಟಿದೆ. ಇದನ್ನು ಮೀರಿ 7 ಮೀಸಲು ಕ್ಷೇತ್ರಗಳಾಗಿ ಹೆಚ್ಚುವರಿಯಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಕಡಿಮೆ ಸಮುದಾಯ ಇದೆ. ಆ ಕ್ಷೇತ್ರದ ವ್ಯಾಪ್ತಿಗೆ ನೋಡಿದಾಗ ವಾಲ್ಮೀಕಿ ನಾಯಕ ಸಮುದಾಯ. ಆದ್ರೂ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟ್ ಕೊಟ್ಟಿದೆ ಹೆಚ್ಚುವರಿಯಾಗಿ ಜನರಲ್ ಕ್ಯಾಟಗರಿಯ ಕ್ಷೇತ್ರವನ್ನ. ಅಲ್ಲಿಗೆ 7 ಕ್ಷೇತ್ರಗಳಲ್ಲಿ ಹಿಂದುಳಿದವರಿಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ಕಾಂಗ್ರೆಸ್. ಬಿಜೆಪಿ ಎಷ್ಟು ಕಡೆ ಕೊಟ್ಟಿದೆ? ಹಾವೇರಿಯಲ್ಲಿ ಈಶ್ವರಪ್ಪ ಅವರ ಪುತ್ರನಿಗೆ ಒಂದು ಟಿಕೆಟ್ ಕಲ್ಪಿಸಿಕೊಡಬಹುದಿತ್ತು. ಇದೇ ಕೊಪ್ಪಳದಲ್ಲಿ ಉಪ್ಪಾರ ಸಮಾಜದ ಪ್ರಭಾಕರ್ ಚಿನ್ನಿ ಅವರಿಗೆ ಟಿಕೆಟ್ ಕೊಡಬಹುದಿತ್ತು. ಉಡುಪಿ ಚಿಕ್ಕಮಗಳೂರಲ್ಲಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಟಿಕೆಟ್ ಕೊಡಬಹುದಿತ್ತು. ಸಾಧ್ಯ ಆಗ್ಲಿಲ್ವಾ? ಉತ್ತರ ಕನ್ನಡದಲ್ಲಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಟಿಕೆಟ್ ಕೊಡಬಹುದಿತ್ತು. ಅರುಣ್ ಶಿಲ್ಪಿ, ರಾಮನ ಪ್ರತಿಮೆಯನ್ನ ಕೆತ್ತಿದಂತಹ ಶಿಲ್ಪಿ, ಇವತ್ತು ರಾಮ 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 ಅಂತ ಮತ ಸೆಳಿಲಿಕ್ಕೆ ಒಂದು ಯಂತ್ರವಾಗಿ ಬಳಸ್ತಿರುವಂತಹ ಅದೇ ಪ್ರತಿಮೆಯನ್ನ ನಾಜೂಕಾಗಿ ಕೆತ್ತಿದಂತಹ ದೈವ ಶಿಲ್ಪಿ ಅರುಣ್ ಅವರಿಗೆ ಮೈಸೂರಿನ ಟಿಕೆಟ್ ಅನ್ನು ಕೊಡಬಹುದಿತ್ತು. ಇದ್ಯಾವ ಕೆಲಸವನ್ನ ಬಿಜೆಪಿ ಮಾಡಲಿಲ್ಲ. ಬಿಜೆಪಿ 2 ಕಡೆ ಮಾತ್ರ ಹಿಂದುಳಿದವರಿಗೆ ಟಿಕೆಟ್ ಕೊಟ್ಟಿದೆ. ಒಂದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ DC ಮೋಹನ್ ಅವರಿಗೆ, ಮತ್ತೊಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ. ಯಾವ ಸಂದೇಶವನ್ನು ಬಿಜೆಪಿ ರವಾನಿಸ್ತಿದೆ? ಹಿಂದುಳಿದವರೇ ಬೇಕಾಗಿಲ್ವಾ ಅನ್ನುವಂತಹ ಚರ್ಚೆ ಕೂಡ ನಡೀತಿದೆ. ಈಶ್ವರಪ್ಪ ಅವ್ರಿಗಾದಂತಹ ಅನ್ಯಾಯ, KP ನಂಜುಂಡಿ ಅವರಿಗಾದಂತಹ ಅನ್ಯಾಯ, ಪ್ರಮೋದ್ ಮಧ್ವರಾಜ್ ಅವರಿಗೆ ಆದಂತಹ ಅನ್ಯಾಯ, ಶಿಲ್ಪಿ ಅರುಣ್ ಅವರಿಗೆ ಆದಂತಹ ಅನ್ಯಾಯ, ಪ್ರಭಾಕರ್ ಚಿನ್ನಿ ಅವರಿಗೆ ಆದಂತಹ ಅನ್ಯಾಯ, ಸಾಲು ಸಾಲು ಹಿಂದುಳಿದ ನಾಯಕರಿದ್ದಾರೆ. ಯಾರಿಗೆ ಯಾರು ನ್ಯಾಯ ಕೊಡ್ತಾರೆ?